ನಮಸ್ಕಾರ. ಉಗುರು ಗಾತ್ರದ ಪಕ್ಷಿಗಳ ಶಿಲ್ಪ ಹಿಮಯುಗದ ಮಾನವನ 40,000 ವರ್ಷಗಳ ಹಿಂದಿನ ಅದ್ಭುತ ಕಲಾ ಪ್ರತಿಭೆ. ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳ್ರಿ. ಸುಮಾರು 40,000 ವರ್ಷಗಳ ಹಿಂದೆ ಹಿಮಯುಗದ ಯುರೋಪ್ನಲ್ಲಿ ಬದುಕ್ತಾ ಇದ್ದಂಥ ಒಬ್ಬ ಮಾನವ ತನ್ನ ಕೈಯಲ್ಲಿ ಜೂಲು ಆನೆಯ ಮ್ಯಾಮತ್ನ ದಂತದ ಒಂದು ಅತಿ ಸಣ್ಣ ತುಂಡನ್ನು ಹಿಡ್ಕೊಂಡಿದ್ದಾನೆ. ಆತನ ಬಳಿ ಆಧುನಿಕವಾದಂಥ ಶಿಲ್ಪಿಯ ಯಾವುದೇ ಉಪಕರಣಗಳು ಇಲ್ಲ. ಕೇವಲ ಕಲ್ಲಿನಿಂದ ತಯಾರು ಮಾಡಿದಂಥ ಸರಳವಾದಂಥ ಸಾಧನಗಳಿದ್ದಾವೆ. ಆದರೂ ಕೂಡ ಆತ ಆ ಸಣ್ಣ ದಂತದ ತುಂಡಿನಲ್ಲಿ ಒಂದು ಪಕ್ಷಿಯ ದೇಹ, ತಲೆ, ಕೊಕ್ಕು, ರೆಕ್ಕೆ ಮತ್ತು ಅದರ ಭಂಗಿಯನ್ನು ಚಿತ್ರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆತ ಕೆತ್ತುತ್ತಾ ಇರುವಂಥ ವಸ್ತು ಎಷ್ಟು ಚಿಕ್ಕದು ಅಂತ ಹೇಳಿದ್ರೆ ಅದು ಬಹುತೇಕ ನಮ್ಮ ಹೆಬ್ಬರಲಿನ ಉಗುರಿನ ಗಾತ್ರದಷ್ಟು ಮಾತ್ರ ಇದೆ. ಆದರೆ ಆತ ಮೂಡಿಸ್ತಾ ಇದ್ದಂಥ ಪಕ್ಷಿಯ ಆಕಾರದಲ್ಲಿ ಅಚ್ಚರಿಯಾದಂಥ ಜೀವಂತಿಕೆ ಇದೆ. ಸುಮಾರು 4,000 ವರ್ಷಗಳಲ್ಲ, 4,000 ವರ್ಷಗಳ 10 ಪಟ್ಟು ಹಿಂದೆ, ಅಂದರೆ ಸುಮಾರು 40,000 ವರ್ಷಗಳ ನಂತರ ಆ ಸಣ್ಣ ಕಲಾಕೃತಿ ಮತ್ತೆ ಬೆಳಕಿಗೆ ಬಂದು ಆ ಕಾಲದ ಮಾನವರು ನಿಜವಾಗಿಯೂ ಎಷ್ಟು ಕಲಾಪೂರ್ಣವಾಗಿ ಮತ್ತು ಬೌದ್ಧಿಕವಾಗಿ ಮುಂದುವರೆದಿದ್ರು ಅನ್ನೋ ಪ್ರಶ್ನೆಯನ್ನು ನಮ್ಮ ಮುಂದೆ ತೆರೆದಿಟ್ಟತೆ. ಈ ರೋಚಕ ಹೊಸ ಕಥೆಯ ಕೇಂದ್ರ ಜರ್ಮನಿಯ ನೈಋತ್ಯ ಭಾಗದಲ್ಲಿರುವ ಓಹ್ಲೆ ಫೆಲ್ಸ್ ಅನ್ನುವ ಒಂದು ಗವಿ. ಇದು ಸ್ವಾಬಿಯನ್ ಜುರ ಎನ್ನುವ ಸುಣ್ಣದ ಕಲ್ಲಿನ ಬೆಟ್ಟ ಪ್ರದೇಶದಲ್ಲಿರ್ತಕ್ಕಂಥ ಹಲವಾರು ಗುಹೆಗಳ ವ್ಯವಸ್ಥೆಯ ಒಂದು ಭಾಗ. ಈ ಪ್ರದೇಶ ಇವತ್ತಿನ ಜರ್ಮನಿಯ ಬಾಡೆನ್ ಓರೆಂಟ್ಬರ್ಗ್ ರಾಜ್ಯದಲ್ಲಿ ಇದೆ. ಈ ಪ್ರದೇಶ ಇಂದಿನ ಜರ್ಮನಿಯ ಬಾಡೆನ್ ಓರೆಂಟ್ಬರ್ಗ್ ರಾಜ್ಯಕ್ಕೆ ಸೇರುತ್ತೆ. ಸ್ವಾಬಿಯನ್ ಜುರಾದ ಆಕ್ಮತ್ಯ ಲೋನ್ ಕಣಿವೆಗಳಲ್ಲಿರ್ತಕ್ಕಂಥ ಗುಹೆಗಳು ಯುರೋಪಿನ ಅತ್ಯಂತ ಪ್ರಾಚೀನ ಚರಕಲೆ ಅಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಬಿಡದೆ ಕೈಯಲ್ಲಿ ಹಿಡಿದುಕೊಂಡು ಹೋಗಬಹುದಂಥ ಕಲಾಕೃತಿಗಳ ಪ್ರಮುಖವಾದಂಥ ಕೇಂದ್ರಗಳಾಗಿದ್ದಾವೆ. ಇಲ್ಲಿ ದೊರೆತಂಥ ಕಲಾಕೃತಿಗಳು ಸಾಮಾನ್ಯವಾಗಿ ಸುಮಾರು 43,000ದಿಂದ 35,000 ವರ್ಷಗಳ ಹಿಂದಿನ ಅವಧಿಗೆ ಸೇರುತ್ತವೆ. ಇವುಗಳನ್ನ ಮುಖ್ಯವಾಗಿ ಅರಿಗ್ನೇಷಿಯನ್ ಸಂಸ್ಕೃತಿ ಜೊತೆಗೆ ಗುರುತಿಸಲಾಗ್ತದೆ. ಓಹ್ಲೆ ಫೆಲ್ಸ್ನ ವಿಶೇಷತೆ ಏನಂತ ಹೇಳಿದ್ರೆ ಈ ಗವಿ ಒಂದೇ ಒಂದು ಅಪರೂಪದ ಕಲಾಕೃತಿಯನ್ನು ನೀಡಿಲ್ಲ. 1997ರಿಂದ ಪುರಾತತ್ವಜ್ಞ ನಿಕೋಲಾಸ್ ಕಾನರ್ ಅವರ ತಂಡ ಇಲ್ಲಿ ವ್ಯವಸ್ಥಿತವಾಗಿ ಅಗೆತ ನಡೆಸಿ ಮ್ಯಾಮತ್ ದಂತದಿಂದ ಮಾಡಿದಂಥ ಪಕ್ಷಿ, ಕುದುರೆ, ನೀರು ಪಕ್ಷಿ, ನೀರ್ನಾಯಿ, ಸಣ್ಣ ಸಿಂಹ ಮಾನವ ಆಕೃತಿ ಮತ್ತು ಪ್ರಸಿದ್ಧವಾದ ಓಹ್ಲೆ ಫೆಲ್ಸ್ನ ಸ್ತ್ರೀಮೂರ್ತಿ ಸೇರಿದಂತೆ ಅನೇಕ ಕಲಾಕೃತಿಗಳನ್ನ ಇಲ್ಲಿಂದ ಅಗೆದು ಹೊರಗೆತ್ತಿದೆ. ಈ ಎಲ್ಲ ವಸ್ತುಗಳು ಮುಖ್ಯವಾಗಿ ಅರಿಗ್ನೇಷಿಯನ್ ಪದರಗಳಿಂದ ಹೊರಬಂದಿದ್ದಾವೆ. ಈ ಪದರಗಳ ವಯಸ್ಸು ಸುಮಾರು 42,500 ವರ್ಷಗಳಿಗೂ ಹಿಂದಕ್ಕೆ ಹೋಗ್ತದೆ. ಈಗ ಹೊಸದಾಗಿ ಸುದ್ದಿಯಲ್ಲಿರ್ತಕ್ಕಂಥ 2 ಪಕ್ಷಿ ಮೂರ್ತಿಗಳು 2025ರ ಅಗೆತದ ಋತುವಿನಲ್ಲಿ ಓಹ್ಲೆ ಫೆಲ್ಸ್ ಗುಹೆಯಲ್ಲಿ ಪತ್ತೆಯಾದವು. ಅವುಗಳನ್ನ 2026ರ ಜುಲೈ 29ರಂದು ಜರ್ಮನಿಯ ಬ್ಲೌಬಾಯರ್ನಲ್ಲಿರುವ ಪೂರ್ವೈತಿಹಾಸಿಕ ಮತ್ತು ಹಿಮಯುಗದ ಕಲಾ ವಸ್ತು ಸಂಗ್ರಹಾಲಯದಲ್ಲಿ ಮ್ಯೂಸಿಯಂನಲ್ಲಿ ಸಾರ್ವಜನಿಕರಿಗೆ ತೋರಿಸಲಾಯಿತು. ಈ ಮೂರ್ತಿಗಳು ಜೂಲು ಆನೆಯ ಮ್ಯಾಮತ್ನ ದಂತದಿಂದ ಕೆತ್ತಲ್ಪಟ್ಟಿದ್ದು ಸುಮಾರು 40,000 ವರ್ಷಗಳಷ್ಟು ಹಳೆಯವು. ಅವುಗಳ ಉದ್ದ ಕೇವಲ ಸುಮಾರು 2ರಿಂದ 3 ಸೆಂಟಿಮೀಟರ್ಗಳಷ್ಟು ಮಾತ್ರ ಇದೆ. ಈಗಿನ ಸ್ಥಿತಿಯಲ್ಲಿ ಒಂದರ ತೂಕ ಸುಮಾರು 1.3 ಗ್ರಾಮ್ ಮತ್ತು ಇನ್ನೊಂದರ ತೂಕ ಕೇವಲ 0.7 ಗ್ರಾಮ್ ಇದೆ. ಅಂದರೆ ಒಂದು ಸಣ್ಣ ವಸ್ತುವಿನೊಳಗೆ ಒಬ್ಬ ಪ್ರಾಚೀನ ಕಲಾವಿದ ಎಷ್ಟು ವಿವರಗಳ ತುಂಬಿದನೆಂದರೆ ಸೋಜಿಗದ ಸಂಗೀತ ಕಾಣ್ತಾ ಇದೆ. ಈ 2 ಮೂರ್ತಿಗಳು ಒಂದರಿಂದ ಇನ್ನೊಂದು ಸುಮಾರು 1.5 ಮೀಟರ್ ದೂರದಲ್ಲಿ ದಕ್ಕಿದ್ದಾವೆ. ಒಂದು ಪಕ್ಷಿ ಸಂಪೂರ್ಣ ನದಿಗೆ ಬಹಳ ಸಮೀಪದಲ್ಲಿದ್ದು ನೆಲದ ಮೇಲೆ ಮಲಗಿರೋ ರೀತಿಯಲ್ಲಿ ಅದನ್ನು ಕೆತ್ತಲಾಗತ್ತೆ. ಅದು ತನ್ನ ಮೊಟ್ಟೆಗಳ ಮೇಲೆ ಕುಳಿತು ಕಾವು ಕೊಡ್ತಾ ಇರುವಂಥ ಪಕ್ಷಿ ಆಗಿರ್ಬೋದು ಅಂತ ಸಂಶೋಧಕರು ಊಹೆ ಮಾಡಿದ್ದಾರೆ. ಅದರ ದೇಹದ ರಚನೆಯನ್ನು ಗಮನಿಸಿದಾಗ ಅದು ಟಾರ್ಮಿಂಗನ್ ಅಥವಾ ಅದಕ್ಕೆ ಸಮೀಪದ ಪಕ್ಷಿ ಆಗಿರ್ಬೋದು ಅನ್ನುವ ಊಹೆ ಇದೆ. ಇನ್ನೊಂದು ಮೂರ್ತಿನಲ್ಲಿ ರೆಕ್ಕೆಗಳನ್ನ ಅಗಲವಾಗಿ ಚಾಚಿರುವ ಪಕ್ಷಿಯನ್ನು ನಾವು ಕಾಣಬಹುದು. ಅದು ಹಾರ್ತಾ ಇರುವುದೋ, ನೆಲಕ್ಕೆಳ್ತಾ ಇರೋದೋ ಅಥವಾ ಸಂಭೋಗದ ಪ್ರದರ್ಶನದ ನಂತರದ ಭಂಗಿಯಲ್ಲಿರೋದು ಅನ್ನೋದು ಇನ್ನೂ ಖಚಿತ ಆಗಿಲ್ಲ. ಈ ಕಾರಣದಿಂದಲೇ ಈ ಮೂರ್ತಿಗಳನ್ನ ಕೇವಲ ಪಕ್ಷಿಯ ಆಕಾರದ ವಸ್ತುಗಳಂತ ಕರೆಯೋದಕ್ಕಿಂತ ಪಕ್ಷಿಗಳ ನೈಜ ಚಲನೆ ಮತ್ತು ಭಂಗಿಯನ್ನು ಗಮನಿಸಿ ರೂಪಿಸಿದಂಥ ಕಲಾಕೃತಿಗಳಂತ ನೋಡೋದು ಹೆಚ್ಚು ಅರ್ಥಪೂರ್ಣ. ಆದರೆ ಈ ಮೂರ್ತಿ ಶಿಲ್ಪದ ಪತ್ತೆಯ ಕತೆ 2025ರಿಂದ ಆರಂಭ ಆಗೋದಿಲ್ಲ. ಓಹ್ಲೆ ಫೆಲ್ಸ್ನಲ್ಲಿ ಪಕ್ಷಿಯ ಆಕೃತಿಯ ಮೊದಲ ಮೂರ್ತಿ ಇದಕ್ಕಿಂತಲೂ ಹಲವು ದಶಕಗಳ ಹಿಂದೆ ಸಿಕ್ಕಿತ್ತು. 2001ರಲ್ಲಿ ಅದರ ದೇಹದ ಭಾಗ ಪತ್ತೆಯಾಯಿತು. ಮತ್ತೆ 2002ರಲ್ಲಿ ಅದರ ಉಳಿದ ಭಾಗ ದೊರೆತ ನಂತರ ಮೂರ್ತಿಯನ್ನು ಪುನರ್ರಚನೆ ಮಾಡಲಾಯಿತು. ಈ ಮೂರ್ತಿ ಸುಮಾರು 4.7 ಸೆಂಟಿಮೀಟರ್ ಉದ್ದ ಇದ್ದು ಅದರ ಮೇಲೆ ಕಣ್ಣು, ಶಂಕುವಿನಾಕಾರದ ಕೊಕ್ಕು, ಸಣ್ಣ ಕಾಲುಗಳು, ಬಾಲ ಮತ್ತು ಗರಿಗಳನ್ನು ಸೂಚಿಸತಕ್ಕಂಥ ಸೂಕ್ಷ್ಮ ರೇಖೆಗಳನ್ನ ಕೆತ್ತಲಾಗಿತ್ತು. 2003ರಲ್ಲಿ ನೇಚರ್ ಪತ್ರಿಕೆಯಲ್ಲಿ ಪ್ರಕಟವಾದಂಥ ಅಧ್ಯಯನದಲ್ಲಿ ನಿಕೋಲಾಸ್ ಕಾರ್ನಾಡ್ ಇದನ್ನು ವಿಶ್ವದ ಅತ್ಯಂತ ಪ್ರಾಚೀನವಾಗಿ ಗುರುತಿಸಲಾದಂಥ ಪಶ್ಚಿಮ ಪ್ರತಿಮೆಗಳಲ್ಲಿ ಒಂದು ಅಂತ ವಿವರಿಸಿದರು.
ಈಗ ಅದು ಬಹುಶಃ ನೀರು ಪಕ್ಷಿ ಆಗಿರ್ಬೋದು ಅಂತೇಳಿ ಊಹೆ ಮಾಡಲಾಗುತ್ತೆ. ಹೀಗಾಗಿ 2001 2002ರ ಹಳೆಯ ಪಕ್ಷಿ ಮೂರ್ತಿ ಜೊತೆಗೆ 2025ರಲ್ಲಿ ದೊರೆತ 2 ಹೊಸ ಮೂರ್ತಿಗಳನ್ನ ಸೇರಿಸಿದ್ರೆ ಓಹ್ಲೆ ಫೆಲ್ಸ್ನಲ್ಲಿ ಇದುವರೆಗೆ ಒಟ್ಟು 3 ಪಕ್ಷಿ ಕೆತ್ತನೆಗಳು ಸಿಕ್ಕಿದಾವೆ ಅಂತ ಹೇಳ್ಬೋದು. ವಿಶೇಷ ಅಂತ ಹೇಳಿದ್ರೆ ಸ್ವಾಬಿಯಂಜುರಾದ ಇತರ ಮುಖ್ಯ ಗುಹೆಗಳು ಜೂಲಾನೆ, ಮ್ಯಾಮತ್ತು, ಕುದುರೆ, ಸಿಂಹ, ಕರಡಿ, ಕಾಡೆಮ್ಮೆ ಮತ್ತೆ ಮಾನವ ಪ್ರಾಣಿ ಸಂಯುಕ್ತ ಆಕೃತಿಗಳನ್ನು ದಕ್ಕಿದ್ರು ಕೂಡ ಇದುವರೆಗೆ ಓಹ್ಲೆ ಫೆಲ್ಸ್ ಮಾತ್ರ ಇಂತಹ ಪಕ್ಷಿ ಮೂರ್ತಿಗಳ ಗುಂಪನ್ನ ನೀಡುತ್ತೆ. ಅಂದ್ರೆ ಇಲ್ಲಿ ಮಾತ್ರ ಪತ್ತೆಯಾಗಿದ್ದಾವೆ. ಈ ಕಾರಣದಿಂದ ಪಕ್ಷಿಗಳನ್ನು ಕುರಿತ ವಿಶೇಷ ಕಲಾತ್ಮಕ ಪರಂಪರೆ ಓಹ್ಲೆ ಫೆಲ್ಸ್ನ ಜನರಲ್ಲಿ ಇದ್ದಿರಬಹುದೇ ಅನ್ನುವ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಈ ಕಥೆಯನ್ನು ಇನ್ನಷ್ಟು ರೋಚಕಗೊಳಿಸಿರೋದು ಸ್ವಾಬಿಯಂಜುರಾದಲ್ಲಿರುವ ಇತರ ಗುಹೆಗಳ ಕಾಲಕ್ರಮ. ಓಹ್ಲೆ ಫೆಲ್ಸ್ನಿಂದ ಕೆಲವೇ ದೂರದಲ್ಲಿರ್ತಕ್ಕಂಥ ಓಹ್ಲೆನ್ಸ್ಟೈನ್ ಸ್ಟಾಡೆಲ್ ಗುಹೆಗಳಲ್ಲಿ ಕೂಡ 1939ರಲ್ಲಿ ಪ್ರಸಿದ್ಧವಾದಂಥ ಸಿಂಹ ಮಾನವ, ಭಾರತೀಯ ಭಾಷೆಯಲ್ಲಿ ಹೇಳ್ಬೋದಾದರೆ ನರಸಿಂಹನ ಮೂರ್ತಿ ಪತ್ತೆಯಾಯಿತು. ಸುಮಾರು 31 ಸೆಂಟಿಮೀಟರ್ ಎತ್ತರದ ಈ ಜೂಲಾನೆ ಮ್ಯಾಮತ್ ದಂತದ ಮೂರ್ತಿ ಮಾನವ ದೇಹ ಮತ್ತು ಸಿಂಹದ ತಲೆಯನ್ನ ಸಂಯೋಜಿಸಿರುವ ಅದ್ಭುತ ಕಲಾಕೃತಿ. ಇದರ ವಯಸ್ಸು ಸುಮಾರು ಅಂದಾಜು 40,000 ವರ್ಷಗಳು. ಇದು ಕೇವಲ ಪ್ರಾಣಿಯನ್ನ ನಕಲಿಸ್ತಕ್ಕಂಥ ಸಾಮರ್ಥ್ಯ ಮಾತ್ರ ಅಲ್ಲ, ವಾಸ್ತವದಲ್ಲಿ ಅಸ್ತಿತ್ವದಲ್ಲಿ ಇರದ ಒಂದು ಕಲ್ಪಿತ ಜೀವಿಯನ್ನ ಮನಸ್ಸಿನಲ್ಲಿ ಸೃಷ್ಟಿ ಮಾಡಿಕೊಂಡು ಅದಕ್ಕೆ 3 ಆಯಾಮದ ರೂಪ ನೀಡುವ ಸಾಮರ್ಥ್ಯ ಕೂಡ ಆ ಕಾಲದ ಮಾನವರಿಗೆ ಇತ್ತು ಅನ್ನೋದಕ್ಕೆ ಒಂದು ಭಾರಿ ಮಹತ್ವದ ಸಾಕ್ಷಿಯಾಗೈತೆ. ಇನ್ನೊಂದು ಪ್ರಮುಖ ಸ್ಥಳ ಗೈಸನೋ ಕೋಸ್ಟರ್ಲೆ ಗುಹೆ. ಇದು ಕೂಡ ಸ್ವಾಬಿಯಂಜುರಾದ ಹಕ್ಕು ಕಣಿವಿನಲ್ಲಿ ಕಂಡು ಬರ್ತದೆ. ಇಲ್ಲಿ ದೊರೆತಂತ ಅರಿಗ್ನೇಷಿಯನ್ ಪದಗಳು ಸುಮಾರು 43,000 ವರ್ಷಗಳ ಹಿಂದಿನವರೆಗೆ ಹೋಗ್ತವೆ. ಜೂಲಾನೆ, ಮ್ಯಾಮತ್ತು, ಕಾಡೆಮ್ಮೆ ಮತ್ತು ಕರಡಿ ಅಂತ ಪ್ರಾಣಿಗಳ ಮ್ಯಾಮತ್ ದಂತದ ಮೂರ್ತಿಗಳ ಜೊತೆಗೆ ಮಾನವಾಕಾರದ ಕೆತ್ತನೆಗಳು, ಆಭರಣಗಳು ಮತ್ತು ಅತ್ಯಂತ ಪ್ರಾಚೀನ ಸಂಗೀತ ವಾದ್ಯಗಳಾದಂಥ ಕೊಳಲು ಕೂಡ ದೊರೆತದೆ. ಈ ಗುಹೆಯ ಸಾಕ್ಷ್ಯಗಳು ಕಲೆಯ ಬೆಳವಣಿಗೆ ಒಂದೇ ಒಂದು ಕಲಾವಿದನ ಅಥವಾ ಒಂದೇ ಒಂದು ಗುಹೆಯ ಘಟನೆ ಅಲ್ಲ. ಸ್ವಾಬಿಯಂಜುರಾದ ಹಲವು ಗುಹೆಗಳಲ್ಲಿ ಆರಂಭಿಕ ಆಧುನಿಕ ಮಾನವರ ನಡುವೆ ಸಂಕೇತದ ಸಂಸ್ಕೃತಿ ಮತ್ತು ಕಲೆಯ ಪರಂಪರೆ ಹರಡಿಕೊಂಡಿದ್ದು ಅನ್ನೋದನ್ನ ಸೂಚಿಸ್ತಾ ಇದ್ದಾವೆ. ಈ ಎಲ್ಲವನ್ನ ಕಾಲಕ್ರಮದಲ್ಲಿ ನೋಡಿದ್ದೆ ಆದರೆ ಈ ಚಿತ್ರ ಇನ್ನೂ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸುಮಾರು 43,000ದಿಂದ 42,000 ವರ್ಷಗಳ ಹಿಂದೆ ಸ್ವಾಬಿಯಂಜುರಾದ ಅರಿಗ್ನೇಷಿಯನ್ ಮಾನವರು ಜೂಲಾನೆ, ಮ್ಯಾಮತ್ ದಂತ, ಎಲುಬು ಮತ್ತು ಇತರ ವಸ್ತುಗಳಿಂದ ಆಭರಣ, ಸಂಗೀತ ವಾದ್ಯ ಮತ್ತು ಪ್ರಾಣಿ ಮೂರ್ತಿಗಳನ್ನ ಕೆತ್ತುತ್ತಾ ಇದ್ರು. ಸುಮಾರು 40,000ದಿಂದ 38,000 ವರ್ಷಗಳ ಹಿಂದೆ ಓಹ್ಲೆ ಫೆಲ್ಸು, ಒಗೆಲ್ಹರ್ಡು ಮತ್ತೆ ಓಹ್ಲೆನ್ಸ್ಟೈನ್ ಸ್ಟಾಡೆಲ್ ಪ್ರದೇಶಗಳಲ್ಲಿ ಅತ್ಯಂತ ವೈವಿಧ್ಯಮಯ 3 ಆಯಾಮದ ಪ್ರಾಣಿ ಮೂರ್ತಿಗಳು ಮತ್ತು ಮಾನವ ಪ್ರಾಣಿ ಸಂಯುಕ್ತ ಆಕೃತಿಗಳು ಕಾಣಿಸಿಕೊಂಡವು. ಈ ಕಾಲಕ್ರಮ ನಮಗೆ ಒಂದು ಮಹತ್ವದ ಸಂಗತಿಯನ್ನ ತಿಳಿಸ್ತದೆ. ಹಿಮಯುಗದ ಕಲೆ ಏಕಾಏಕಿ ಹುಟ್ಟಿದ ಒಂದು ವಿಚಿತ್ರವಾದ ಘಟನೆ ಅಲ್ಲ. ಕನಿಷ್ಠ ಸ್ವಾಬಿಯಂಜುರಾದಲ್ಲಿ ಸುಮಾರು 43,000 ವರ್ಷಗಳ ಹಿಂದಿನಿಂದಲೇ ಮ್ಯಾಮತ್ತು ದಂತವನ್ನು ಕತ್ತರಿಸೋದು, ಕೆತ್ತೋದು, ಹೊಳಪು ನೀಡೋದು, ಆಕಾರ ರೂಪಿಸೋದು ಮತ್ತೆ ಸಂಕೇತ ರೂಪದ ವಸ್ತುಗಳನ್ನ ಸೃಷ್ಟಿಸುವಂಥ ಕೌಶಲ್ಯಗಳು ಒಂದು ಸಾಂಸ್ಕೃತಿಕ ವ್ಯವಸ್ಥೆಯ ಭಾಗ ಆಗಿದ್ದವು. ಓಹ್ಲೆ ಫೆಲ್ಸ್ನ ಹೊಸ ಪಕ್ಷಿ ಮೂರ್ತಿಗಳು ಆ ದೀರ್ಘ ಪರಂಪರೆಯ ಅತ್ಯಂತ ಸೂಕ್ಷ್ಮ ಮತ್ತು ಸಣ್ಣ ಅಭಿವ್ಯಕ್ತಿಗಳಾಗಿದ್ದಾವೆ. ಅವುಗಳು ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದಂಥ ಇನ್ನೊಂದು ಸಂಗತಿ ಅಂತ ಹೇಳಿದ್ರೆ, ಈ ಮೂರ್ತಿಗಳು ಕೇವಲ ಚಂದ ಮಾತ್ರ ಇಲ್ಲ, ಅವುಗಳ ಸೂಕ್ಷ್ಮತೆನೇ ಅವುಗಳ ವೈಜ್ಞಾನಿಕ ಮಹತ್ವ. ಕೆಲವು ಸೆಂಟಿಮೀಟರ್ ಉದ್ದದ ದಂತದ ತುಂಡಿನಲ್ಲಿ ಪಕ್ಷಿಯ ದೇಹದ ಭಂಗಿ, ರೆಕ್ಕೆಗಳ ಸ್ಥಾನ ಮತ್ತೆ ದೇಹದ ನಿರ್ದಿಷ್ಟ ಲಕ್ಷಣಗಳನ್ನು ತೋರಿಸೋದು ಅಂದ್ರೆ ಕಲಾವಿದ ಪಕ್ಷಿಯನ್ನ ಬಹಳ ಗಮನದಿಂದ ನೋಡಿರಬೇಕು. ಓಹ್ಲೆ ಫೆಲ್ಸ್ನ ಪ್ರಾಣಿಗಳ ಮೂಳೆಗಳು ಮತ್ತು ಪುರಾತತ್ವ ಪತ್ರಗಳಲ್ಲಿ ಪಕ್ಷಿಗಳ ಅವಶೇಷಗಳು ದೊರೆತಿರೋದ್ರಿಂದ ಆ ಕಾಲದ ಜನ ತಮ್ಮ ಪರಿಸರದಲ್ಲಿದ್ದ ಪಕ್ಷಿಗಳನ್ನ ನೇರವಾಗಿ ಮತ್ತು ತೀಕ್ಷ್ಣವಾಗಿ ಗಮನಿಸುತ್ತಿದ್ದರು ಅನ್ನುವ ಸಾಧ್ಯತೆ ಹೆಚ್ಚು ನಮಗೆ ಸ್ಫುಟವಾಗಿ ಗೊತ್ತಾಗ್ತದೆ ಮತ್ತು ಬಲವಾಗ್ತದೆ. ಆದರೆ ಈ ಮೂರ್ತಿಗಳ ಉದ್ದೇಶ ಅನ್ನುವ ಪ್ರಶ್ನೆಗೆ ಇನ್ನು ಪುರಾತತ್ವಜ್ಞರು ಖಚಿತವಾದ ಉತ್ತರವನ್ನು ನೀಡಿಲ್ಲ. ಅವು ವೈಯಕ್ತಿಕ ತಾಯಿತುಗಳಾಗಿದ್ವೋ, ಯಾವುದಾದ್ರೂ ಗುಂಪಿನ ಗುರುತಾಗಿದ್ವೋ, ಕತೆ ಹೇಳುವ ಸಾಧನಗಳಾಗಿದ್ವೋ ಅಥವಾ ಆಚರಣೆಯ ವಸ್ತುಗಳಾಗಿದ್ವೋ ಅನ್ನುವ ಹಲವು ಸಾಧ್ಯತೆಗಳಿದ್ದಾವೆ. ಹೊಸದಾಗಿ ಪತ್ತೆಯಾದ ಪಕ್ಷಿಗಳಲ್ಲಿ ಒಂದನ್ನ ಮೊಟ್ಟೆಗಳ ಮೇಲೆ ಕಾವು ಕೊಡುವ ಪಕ್ಷಿಯಂತೆ ಚಿತ್ರಿಸಲಾಗಿದೆ. ಆದ್ರಿಂದ ಅದು ಸಂತಾನೋತ್ಪತ್ತಿ ಅಥವಾ ತಾಯ್ತನಕ್ಕೆ ಸಂಬಂಧಿಸಿದ ಸಂಕೇತ ಆಗಿರ್ಬೋದು ಅಂತ ಕೂಡ ಊಹೆ ಮಾಡಬಹುದು. ಆದರೆ ಇಂತಹ ಎಲ್ಲ ವಿವರಣೆಗಳು ಕೇವಲ ಊಹೆಗಳು ಮಾತ್ರ. ಪುರಾತತ್ವ ಸಾಕ್ಷ್ಯ ಅವುಗಳ ನಿಖರ ಉದ್ದೇಶವನ್ನ ನಿರ್ಧಾರ ಮಾಡೋದಕ್ಕೆ ಸಾಕಾಗಷ್ಟು ಇಲ್ಲ. ಈ ಪುಟ್ಟ ಪಕ್ಷಿ ಮೂರ್ತಿಗಳ ಮಹತ್ವವನ್ನ ಕೇವಲ ಯುರೋಪಿನ ಇತಿಹಾಸಕ್ಕೆ ಸೀಮಿತಗೊಳಿಸೋದು ಕೂಡ ಸರಿಯಲ್ಲ. ಸುಮಾರು 40,000 ವರ್ಷಗಳ ಹಿಂದೆ ಯುರೋಪಿನಲ್ಲಿ 3 ಆಯಾಮದ ಕಲಾಕೃತಿಗಳು ಕಾಣಿಸ್ತಾ ಇರಬೇಕಾದ್ರೆ ಜಗತ್ತಿನ ಇತರ ಭಾಗಗಳಲ್ಲಿ ಕೂಡ ಮಾನವರು ತಮ್ಮ ಅನುಭವಗಳನ್ನ ಚಿತ್ರಕಲೆ ಮತ್ತು ಇತರ ಸಂಕೇತಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಉದಾಹರಣೆಗೆ ಇಂಡೋನೇಷ್ಯಾದ ಸುಲವೇಸಿನಲ್ಲಿ 50,000 ವರ್ಷಗಳಿಗಿಂತಲೂ ಹಳೆಯದಾಗಿ ದಿನಾಂಕ ಗೊತ್ತುಪಡಿಸಲಾಗಿರ್ತಕ್ಕಂಥ ಗುಹಾ ಚಿತ್ರಗಳು ದೊರೆತಿದ್ದಾವೆ. ಮತ್ತೊಂದು ಕಡೆ ಚೀನಾದ
ಹೆನಾನ್ ಪ್ರಾಂತದ ಲಿಂಗ್ಜಿಂಗ್ ಸ್ಥಳದಲ್ಲಿ ಸುಮಾರು 13,500 ವರ್ಷಗಳ ಹಿಂದಿನ ಪುಟ್ಟ ಪಕ್ಷಿ ಕೆತ್ತನೆ ಮೂರ್ತಿ ಪತ್ತೆಯಾಗೈತೆ. ಅದು ಸುಟ್ಟ ಎಲುಬಿನಿಂದ ಮಾಡಲ್ಪಟ್ಟಿದ್ದು ಪೂರ್ವ ಏಷ್ಯಾದ ಪ್ಯಾಲಿಯೋಲಿಥಿಕ್ ಕಾಲದ 3 ಆಯಾಮದ ಪಕ್ಷಿ ಕಲೆಯ ಅತ್ಯಂತ ಮಹತ್ವದ ಉದಾಹರಣೆ ಆಗೈತೆ. ಹೀಗಾಗಿ ಪಕ್ಷಿಯನ್ನ ಕಲೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಮಾನವನ ಆಸಕ್ತಿ ಒಂದೇ ಪ್ರದೇಶಕ್ಕೆ ಸೀಮಿತ ಆಗಿರಲಿಲ್ಲ. ಆದರೆ ಅದರ ಕಾಲ, ತಂತ್ರ ಮತ್ತು ಶೈಲಿ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಇತ್ತು. ಇದಕ್ಕಿಂತಲೂ ಮುಖ್ಯವಾದದ್ದು ಮಾನವನ ಮನಸ್ಸಿನೊಳಗಿನ ಪ್ರಕ್ರಿಯೆ. ಕಲಾವಿದ ಮೊದಲು ಪಕ್ಷಿಯನ್ನು ಗಮನಿಸಬೇಕು, ಅದರ ರೂಪವನ್ನು ನೆನಪಿನಲ್ಲಿ ಉಳಿಸ್ಕೋಬೇಕು, ಅದರ ಪ್ರಮುಖ ಲಕ್ಷಣಗಳನ್ನ ಗಮನಿಸಬೇಕು, ನಂತರ ಅವುಗಳನ್ನ ಮ್ಯಾಮತ್ ದಂತದ ಸಣ್ಣ ತುಂಡಿನಲ್ಲಿ ಹೇಗೆ ಪ್ರತಿನಿಧಿಸಬೇಕು ಅನ್ನೋದನ್ನು ಕಲ್ಪಿಸಿಕೊಳ್ಬೇಕು. ಕೊನೆಗೆ ಪ್ರತಿಯೊಂದು ಹೊಡೆತವನ್ನ ನಿಯಂತ್ರಣಗೊಳಿಸಿ ಆ ಕಲ್ಪನೆಯನ್ನ ಭೌತಿಕ ರೂಪಕ್ಕೆ ತರಬೇಕು. ಅಂದ್ರೆ ಈ ಪುಟ್ಟ ಮೂರ್ತಿಯ ಹಿಂದೆ ಕೇವಲ ಕೈಚಳಕ ಮಾತ್ರ ಅಲ್ಲ, ಗಮನ, ನೆನಪು, ಕಲ್ಪನೆ, ಯೋಜನೆ, ಸಾಂಕೇತಿಕತೆ, ಚಿಂತನೆ ಮತ್ತು ಸೂಕ್ಷ್ಮ ಚಲನೆಯ ನಿಯಂತ್ರಣ ಇವೆಲ್ಲವೂ ಕೆಲಸ ಮಾಡಿದ್ದಾವೆ. 40,000 ವರ್ಷಗಳ ಹಿಂದೆ ಒಬ್ಬ ಅಪರಿಚಿತ ಕಲಾವಿದ ಮ್ಯಾಮತ್ ದಂತದ ಮೇಲೆ ಪಕ್ಷಿಯ ರೂಪವನ್ನು ಕೆತ್ತಿದ. ಅವನ ಹೆಸರು ನಮಗೆ ಗೊತ್ತಿಲ್ಲ, ಆತ ಹೇಗೆ ಬದುಕ್ತಾ ಇದ್ದ ಅಂತ ನಮಗೆ ಗೊತ್ತಿಲ್ಲ, ಆತ ಏಕೆ ಆ ಮೂರ್ತಿಯನ್ನು ಮಾಡಿದ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಿಲ್ಲ. ಆದರೆ ಆತ ಬಿಟ್ಟ ಆ ಪುಟ್ಟ ಗುರುತುಗಳು ಹಿಮಯುಗದ ಕತ್ತಲೆಯನ್ನು ದಾಟಿ ಇವತ್ತು ನಮಗೆ ತಲುಪಿದ್ದಾವೆ. ಒಂದು ಮೂರ್ತಿ ಕೇವಲ 0.7 ಗ್ರಾಂ ತೂಕದ್ದಾಗಿರ್ಬೋದು, ಇನ್ನೊಂದು 1.3 ಗ್ರಾಂ ತೂಕದ್ದಿರ್ಬೋದು. ಆದರೆ ಅವುಗಳ ಒಳಗಡೆ ಅಡಗಿರತಕ್ಕಂಥ ಮಾನವನ ಕಥೆಯ ತೂಕ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಅವು ನಮಗೆ ಹೇಳೋದು ಒಂದೇ: ಮಾನವನ ಕಲ್ಪನಾ ಶಕ್ತಿ, ಚೆಲುವಿನ ಆರಾಧನೆ ಮತ್ತು ಸೃಜನಶೀಲತೆ ಆಧುನಿಕ ನಾಗರಿಕತೆಗೆ ಮಾತ್ರ ಸೇರಿದ್ದಲ್ಲ, ಆಧುನಿಕ ನಾಗರಿಕತೆಯ ಉತ್ಪನ್ನ ಮಾತ್ರ ಅಲ್ಲ, ಅದರ ಬೇರುಗಳು ಹಿಮಯುಗದ ಕತ್ತಲೆಯೊಳಗೆ ಸುಮಾರು 40,000 ವರ್ಷಗಳ ಹಿಂದೆಯೇ ಬಹಳ ಆಳವಾಗಿ ನೆಲೆಯೂರಿದ್ದು ಅಂತ ಹೇಳ್ಬೋದು. ಪ್ರಾಚೀನ ಮಾನವರ ಇತರ ಸೋಜಿಗಗೊಳಿಸುವಂತಹ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.